ನಾವು ಸಾರಾಯಿ ಹೋರಾಟ ಅಂತ ತೆಗೆದುಕೊಂಡ್ರೆ ಮೊದಲು ಬ್ರಹ್ಮರ್ಷಿ ನಾರಾಯಣ ಗುರುಗಳನ್ನು ಸ್ಮರಣೆ ಮಾಡ್ಕೋಬೇಕು. ಅವರು ಒಂದು ಮಾತನ್ನು ಪ್ರತಿಪಾದನೆ ಮಾಡಿದ್ದಾರೆ. ಹೆಂಡ ವಿಷ, ಹೆಂಡವನ್ನು ಮಾಡಬೇಡ, ಹೆಂಡವನ್ನು ಕುಡಿಯಬೇಡ, ಹೆಂಡವನ್ನು ಮಾರಬೇಡ, ಮಾಡಬೇಡ, ಮಾರಬೇಡ, ಕುಡಿಯಬೇಡ. ಇದು ಬ್ರಹ್ಮರ್ಷಿ ನಾರಾಯಣ ಗುರುಗಳ ಪ್ರಮುಖವಾದಂತಹ ಪ್ರತಿಪಾದನೆಯಾಗಿತ್ತು. ಆ ಒಂದು ಕಾಲದಲ್ಲೂ ಕೂಡ ಇದೇ ರೀತಿಯಲ್ಲಿ ಹಳ್ಳಿಗಳು ಕೂಡ ಜನಗಳು ಸರಾಯಿಯನ್ನು ತಯಾರು ಮಾಡುವಂಥದ್ದು, ಕುಡಿಯುವಂತಹ ಕೆಲಸವನ್ನು ಮಾಡ್ತಾಯಿದ್ರು ಅಂತ ಹೇಳಿ ಇತಿಹಾಸ ಹೇಳುತ್ತೆ. ಆ ಸಂದರ್ಭದಲ್ಲಿ ಗುರುಗಳು ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ಬೈದು ಬುದ್ಧಿಯನ್ನು ಹೇಳಿ ಅವರನ್ನು ಕುಡಿತದಿಂದ ವಿಮುಕ್ತರಾಗಿ ಮಾಡಿ ಹೊಸ ಜೀವನವನ್ನು ಕೊಟ್ಟಿದ್ರು ಅಂತ. ಇವತ್ತಿನ ಏನಾಗಿದೆ ಅಂತಂದರೆ ಯಾವುದೇ ಊರಿಗೆ ಹೋಗಿ ಹೆಂಡ ಹೆಂಡ ಹೆಂಡ, ಹೇರೂರು, ಹೆಗ್ಗಣಿ, ಹುಳೇಕಲ್ಲು, ಈ ಜಡ್ಡಿಗದ್ದೆ, ಎಲ್ಲೋಗಿ ಹಲವಾರು ಚಿಕ್ಕ ಚಿಕ್ಕ ಅಂಗಡಿಗಳಲ್ಲೂ ಕೂಡ ಹೆಂಡ ಮಾಡ್ತಾ ಇದ್ದಾರೆ. ನೋಡಿದ್ರೆ ಹೊರಗಿನ ಎಲ್ಲ ಬದಿಗೂ ಆ ಊರು ಈ ಊರು ಅಂತಲ್ಲ, 4 ಜನ ಸೇರೋ ಜಾಗದಲ್ಲಿ ಒಂದು ಸಂಜೆ ಕಡೆಗೆ ಒಂದು 4 ಜನ ಇಟ್ಕೊಂಡಿದ್ದಾರೆ ಅಂತಂದ್ರೆ ನಾವು ಅನುಮಾನ ದೃಷ್ಟಿಯಿಂದ ನೋಡುವಂಥ ಪರಿಸ್ಥಿತಿ ಬಂದಿದೆ. ಇದೇನಿದೆ ಅಂತೇಳಿ ಎಲ್ಲ ಕಡೆ ಕೂಡ ಹೆಂಡ. ಆ ಹೆಂಡವನ್ನು ಕುಡಿಯುವಂಥದ್ದು, ಈಗ ಮೊದಲಿನಿಂದ ಹೆಂಡವನ್ನು ಕುಡಿಯುವಂಥದ್ದು ತಪ್ಪು, ತಮಗೆಲ್ಲ ಗೊತ್ತಿದ್ದಂಥ ವಿಚಾರ. ಈಗ ಪಾಪ ರೈತರು ಕೂಲಿ ಕಾರ್ಯ ಏನಾಗುತ್ತೆ ಅಂದರೆ ಇಡೀ ದಿವಸ ಮೈಕೈ ನೋವಾಗಿರ್ತದೆ. ಆ ಮೈಕೈ ನೋವಿಗೆ ಆ ನೋವು ಶಮನಕ್ಕಾಗಿ ಒಂದು ಚೂರು ಕುಡಿಯೋಣ ಅಂತ ಹೋಗ್ತಾರೆ. ಅದೇ ಹಳ್ಳಿಗಳ ಕಡೆ ಅದರ ಅವಕಾಶ ಇಲ್ಲ ಅಂತಂದರೆ ಏನಾಗ್ತಿತ್ತು ಅಂತಂದರೆ ಅದು ಅವ್ರಿಗೆ ಸಿಗ್ತಿರಲಿಲ್ಲ. ಎಲ್ಲ ವಾರಕ್ಕೊಂದ್ಸಲನೋ ತೆಗೆದುಕೊಳ್ಳುವಂಥದ್ರಿಂದ ಅದು ಕಡಿಮೆ ಆಗ್ತಿತ್ತು. ಈಗ ದಿನ ಅದೇ ಸಿಗ್ತಾ ಇದೆ. ಇದು ಒಂದು ವಿಧಾನ. ಆದರೆ ಇನ್ನೊಂದು ಕೆಲವು ಜನ ಕೆಲವರಿದ್ದಾರೆ ಅಲ್ರಿ, ನಾವು ಹೆಗ್ಗಣ್ಣಿಂದನೋ ನೇರೂರಿಂದನೋ ಅಥವಾ ಜಡ್ಡಿ ಗದ್ದೆಯಿಂದನೋ ಸಿರ್ಸಿ ಬರಬೇಕು ಅಂತಂದರೆ ನಮಗೆ ಒಂದು 150 ರೂಪಾಯಿ ಪೆಟ್ರೋಲ್ ನೀವು ಕೊಡ್ತೀರನ್ರಿ, ನಾವು ಇಲ್ಲೇ ಸಿಕ್ಕಿದೆ ಇಲ್ಲೇ ಕೊಡ್ಕೋತೇವೆ, ನಿಮಗೇನು ತೊಂದರೆ ಅಂತ ಕೇಳ್ತಾರೆ. ಕೇಳೋರು ಇದ್ದಾರೆ, ಅದು ಉತ್ತರವನ್ನು ಕೊಡ್ತೇನೆ ನಾನು. ನೋಡಿ ಏನಾಗಿದೆ ಅಂತಂದರೆ, ಹೆಂಡವನ್ನು ಕುಡಿಬೇಕು ಅಂತ ನೀವು ವಿಷ ಕುಡಿತೀರಾ? ವಿಷ ಕುಡಿಯೋಕ್ಕೆ ಸಾಧ್ಯ ಇದೆಯಾ? ನಿಮಗೆ ನಾನು ಈ ಜನಗಳಿಗೆ, ನಮ್ಮ ಸಿದ್ದಾಪುರ ಜನಗಳಿಗೆ ನೇರವಾಗಿರ್ತಾ ಇದ್ದೇನೆ. ನಿಮಗೆ ಹೆಂಡ ಅಂತೇಳಿ ವಿಷ ಕುಡಿಸ್ತಾ ಇದ್ದಾರೆ, ಹೆಂಡ ಅಂತೇಳಿ ವಿಷ ಕುಡಿಸ್ತಾ ಇದ್ದಾರೆ. ಯಾಕೆ ಅಂತಂದರೆ ಈ ನಿಮಗೆ ಹಳ್ಳಿಗಳ ಕಡೆ ಕೊಡ್ತಾ ಇರುವಂಥದ್ದು, ಇಲ್ಲಿ ಬಾರಿ ತೆಗೆದುಕೊಂಡು ಕೊಡ್ತಾ ಇರುವಂಥದ್ದು ಅದು ಕಮರಿಪೇಟೆ ಹೆಂಡ ಅನ್ನೋ ಖಚಿತವಾದಂತಹ ವರ್ತಮಾನ ಇದೆ. ಅದನ್ನ ಕುಡಿದವರೇ ನನಗೆ ಹೇಳಿದ್ದಾರೆ, ಇಲ್ಲಿ ಹಳ್ಳಿಗಳ ಕಡೆ ಕುಡಿದ್ರೆ ಎದೆಯೆಲ್ಲ ಸುಡ್ತದೆ, ನಮಗೆ ತ್ರಾಸ ಆಗ್ತದೆ. ಒಂದು 6 ತಿಂಗಳ ಕುಡಿದ್ರೆ ನಮ್ಮ ಕೈ ಶೇಕ್ ಆಗಲಿಕ್ಕೆ ಶುರುವಾಗ್ತದೆ, ಹಿಂಗೆ ಕೈ ನೆಟ್ಟಿ ಇಟ್ಕೊಳ್ಳಿಕ್ಕಾಗಲ್ಲ, ಶೇಕ್ ಆಗ್ತದೆ, ಮೈಯೆಲ್ಲ ಬೆವರ್ತದೆ, ಆಮೇಲೆ ಬೆಳಗ್ಗೆ ಕುಡಿದಿಲ್ಲ ಅಂತ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಇದಕ್ಕೇನು ಹೇಳ್ತೀರಿ? ಈಗ ನಾನು ಹೆಂಡವನ್ನು ಮಾರೋರಿಗೆ ಕೇಳ್ತೇನೆ, ಈ ಹೆಂಡವನ್ನು ಮಾರುವಂಥವ್ರೆ ಪಾಕಿಸ್ತಾನದಿಂದ ಬಂದವರಲ್ಲ, ಅಥವಾ ಬೇರೆ ಬಾಂಗ್ಲಾದೇಶದಿಂದ ಬಂದವರಲ್ಲ, ಅಥವಾ ಮಧ್ಯ ದೇಶ, ಅವರು ಇಲ್ಲಿಯವರೇ, ನಮ್ಮವರೇ, ಅವರು ಭಾರತೀಯರೇ, ನಮ್ಮವರೇ. ಆದರೂ ಕೂಡ ಅವರು ಹೆಂಡವನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ದುಡ್ಡಿನ ಆಸೆಗೆ. ನಾನು ದಯವಿಟ್ಟು ಎಲ್ಲರೂ ಕೇಳ್ತೇನೆ, ಯಾರು ಹೆಂಡ ಮಾರೋರಿದ್ದಾರೋ ಅವ್ರದ್ದು ಕೇಳ್ತೇನೆ. ನೋಡಿ, ಈ ರೀತಿ ಹೆಂಡವನ್ನು ಮಾಡ್ತಾ ನೀವು ದುಡ್ಡು ಮಾಡಿ ಮಜಾ ಮಾಡ್ತಾ ಇದ್ದೀರಲ್ಲ, ಒಬ್ಬ ತಾಯಿ ತಂದೆ ವಯಸ್ಸಾದವರು ಮಕ್ಕಳನ್ನ ಯಾಕೆ ಸಾಕ್ತಾರೆ? ಒಂದು ಕೊನೆ ಕಾಲದಲ್ಲಿ ಒಂದು ಆಸರೆಯಾಗಿ ಹೆಚ್ಚೇ ಸಾಕ್ತಾರೆ, ಹೌದಾ? ಅವರು ಮುಂದುಗಡೆ ಆ ಮಗ ಹೆಂಡ ಕುಡ್ಕೊಂಡು ಬಿದ್ಕೊಂಡಿದ್ದರೆ, ಅವ್ರ ಕುಟುಂಬ ಹಾಳಾದರೆ ಅವ್ರು ಎಷ್ಟು ದುಃಖವನ್ನು ಕೊಡ್ಬೋದು? ಆ ನೋವು ನೀವು ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯ ಇದೆಯಾ ಅಂತ ಕೇಳಿ ಇಚ್ಛೆ ಬರ್ತಾರೆ ಒಂದು. ಆಮೇಲೆ ಒಬ್ಬ ತಾಯಿ ಮದುವೆಯಾಗಿ ಬಂದಿರ್ತಾಳೆ, ಒಂದು 2 ಮಕ್ಕಳಾಗಿರ್ತಾರೆ. ಆ ಗಂಡ ಸಂಪಾದನೆ ಮಾಡ್ಕೊಂಡು ಮನೆಗೆ ದುಡ್ಡು ತಗೊಂಡ್ಬಂದ್ರೆ ಅವ್ರ ಜೀವನ ಆಗ್ತದೆ, ಹೌದಾ? ಅದು ಬಿಟ್ಟು ಗಂಡನಾದವನು ಕುಡ್ಕೊಂಡು ಬಿದ್ಕೊಂಡಿದ್ರೆ ಆ ತಾಯಿ ಎಷ್ಟು ಕಣ್ಣೀರನ್ನು ಹಾಕಿರ್ತಾಳೆ. ಆ ಕಣ್ಣೀರು ನೀವು ಕುಟುಂಬವನ್ನು ಬಿಡ್ತದೆಯಾ? ನೀವೇನು ಇವತ್ತು ನನಗೆ ಗೊತ್ತಿದೆ, ಯಾರ್ಯಾರು ಮನೆ ಕಟ್ಟಿದ್ದಾರೆ ಅಂತ ಗೊತ್ತಿದೆ, ಸರಾಯಿ ಮಾರಿದ್ದಾರೆ ಅಂತ ಗೊತ್ತಿದೆ, ಯಾವುದು ಗೊತ್ತಿಲ್ಲ ಅಂತಲ್ಲ. ನೀವು ಈ ರೀತಿಯ ಕೆಲಸಗಳನ್ನು ಮಾಡಿ ಮನೆ ಕಟ್ಟಿದ್ದೀರಿ, ನೀವು ಕಾರ್ ತಗೊಂಡಿದ್ದೀರಿ, ದುಡ್ಡು ಮಾಡಿದ್ದೀರಿ. ಆ ಬಡವರ ಶಾಪ
ಸುಮ್ಮನೆ ಬಿಡ್ತದೆ ಅಂತ ಕೇಳಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತೆ ಈ ಅಕ್ರಮ ಸಾರಾಯಿ ಇದೆಯಲ್ಲ, ನಾವೇನು ಅನ್ಕೊಂಡು ಸೆಕೆಂಡ್ಸ್ ಅನ್ಕೊಂತೇವೆ. ಸೆಕೆಂಡ್ಸ್ ಅಂತ ತಕ್ಷಣ ಅದೇನೋ ಬಿಲ್ ಇಲ್ಲದೆ ಬರ್ತದೆ ಅಂತೇಳಿ ಅಲ್ಲ, ಅದು ಅಕ್ರಮವಾದಂಥ ಸಾರಾಯಿ, ಡೂಪ್ಲಿಕೇಟ್ ಸಾರಾಯಿ ಅಂತೇಳಿ ನನಗೆ ಕುಡಿದವರೇ ಹೇಳಿದ್ದಾರೆ. ಇದ್ರ ಬಗ್ಗೆ ಕೂಡ ತನಿಖೆ ಆಗಬೇಕು. ಯಾಕೆಂದರೆ ಅದು ಅಧಿಕೃತ ಮಾಡಲಿಕ್ಕೆ ಬರೋದಿಲ್ಲ, ಮತ್ತು ಅಲ್ಲಿ ನಾವು ಅಕ್ರಮ ಮಾಡೋದು ಹೇಳೋದು ಹೆಂಗೆ, ಇದು ಸಮಸ್ಯೆ ಕೂತ್ಕೊಂಡಿದೆ. ಈ ಅಕ್ರಮ ಸಾರಾಯಿಯ ಜಾಲ ಅಂತ ಏನಿದೆ ಇದು ಭೇದಿಸಬೇಕು. ಆ ಯುವಕರು 22-23 ವರ್ಷ ಯುವಕರು ಕಿಡ್ನಿ ಕಳ್ಕೊಳ್ತಾ ಇದ್ದಾರೆ. 22-23 ವರ್ಷದ ಯುವಕರು ಲಿವರ್ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಆ 28-30 ವರ್ಷಕ್ಕೆ ಸಾಯ್ತಾ ಇದ್ದಾರೆ. ಇದೆಲ್ಲ ಆಗ್ತಾ ಇದೆ ಅಂತಂದರೆ ನಾವು ಏನು ಹೇಳಿ ಕೊಟ್ಟಿದ್ದೇವೆ. ಕಳೆದ 2 ವರ್ಷದಿಂದ ಇದು ವಿಪರೀತ ಆಗಿದೆ. ನಮ್ಗೆ ಏನಾಗೋಗಿದೆ ಅಂತಂದರೆ ನಮ್ಮ ಸಿದ್ದಾಪುರ ತಾಲೂಕು ಅಂತ ಗೋವಾ ಥರ ಆಗಿದೆ. ಗೋವಾ ಹೆಂಗೆ ಗೋವಾದಲ್ಲಿ ಸ್ವೇಚ್ಛಾಚಾರ ಇದೆಯೋ ಆ ರೀತಿ ಎಲ್ಲ ಬೇಕಾದರೂ ಹೆಂಡ ಬೇರೆ ಬೇರೆ ಚಟುವಟಿಕೆಗಳು ಆಯಿತಾ. ಆಮೇಲೆ ಇದು ಒಂದು ವಿಧಾನ ಆದರೆ ಈ ಸರಾಯಿ ಅದು ನಿಲ್ಲಬೇಕು. ಯಾಕೆಂದರೆ ಅಕ್ರಮ ಸರಾಯಿಯಿಂದ ಎಷ್ಟೋ ಮನೆಗಳು ಹಾಳಾಗಿದೆ. ಅವರೆಲ್ಲರೂ ಕೂಡ ನಾವು ಸಂಪರ್ಕ ಮಾಡಿದೆ. ಮುಂದಿನ ದಿವಸಗಳಲ್ಲಿ ನಿಂತಿಲ್ಲ, ನಾವು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೇವೆ. ಒಂದು ವಿಧ ಈಗ ತಿಮ್ಮಪ್ಪನವರು ಆಲ್ರೆಡಿ ಹೇಳಿದ್ದಾರೆ ಏನು ಸಮಸ್ಯೆ ಅಂತೇಳಿ. ಎರಡನೇದು ಗಾಂಜಾ ಏನಾಗಿದೆ ಅಂತಂದರೆ, ಒಂದು ಸಲ ಯಾವ ವ್ಯಕ್ತಿ ಗಾಂಜಾ ಅಡಿಕ್ಟ್ ಆದ ಅಂತಂದರೆ ಅವನು ಅದರಿಂದ ಆಚೆ ಬರೋಕ್ಕೆ ಸಾಧ್ಯ ಇಲ್ಲ. ಅವನು ಏನು ಮಾಡ್ತಾನೆ ಅಂತಂದರೆ ಆ ಡ್ರಗ್ಸು ಗಾಂಜಾ ಸ್ವೀಕಾರ ಮಾಡಲಿಕ್ಕೆ ಶುರು ಮಾಡಿದ್ಮೇಲೆ ಅವ್ನು ಒಂದಿವ್ಸ ಗಾಂಜಾ ಸಿಕ್ಕಿಲ್ಲ ಅಂದ್ಕೊಳ್ಳಿ, ಅವನು ಕೊಲೆ ಮಾಡೋಕ್ಕೂ ರೆಡಿ, ಅತ್ಯಾಚಾರ ಮಾಡೋಕ್ಕೂ ರೆಡಿ, ಅಥವಾ ಹಲ್ಲೆ ಮಾಡಲಿಕ್ಕೂ ರೆಡಿ, ಏನು ಮಾಡಲಿಕ್ಕೂ ರೆಡಿ. ಬೇಕಾದರೆ ಅವ್ರ ಮನೆಯವ್ರನ್ನೇ ಬೇಕಾದ್ರೆ ಸಾಯಿಸ್ಬಿಡ್ತಾನೆ. ಯಾಕೆಂದರೆ ಡ್ರಗ್ಸಿನ ಇದು ಆಗಿದೆ, ಆ ಡ್ರಗ್ಸಿನ ಅಪಾಯ ಆಗಿದೆ. ಅಂತಹ ಒಂದು ಸಂದರ್ಭದಲ್ಲಿ ಈಗ ನೋಡಿ, ದಿನನಿತ್ಯ ನೀವು ನೋಡ್ತೀರಿ ಹೌದಾ, ಇಬ್ಬರು ಯುವಕರು ಬಂದ, ನಿನ್ನೆ ಕೂಡ ಪತ್ರಿಕೆ ಬಂತು, ಇಬ್ಬರು ಗಾಂಜಾ ಸೇವಿಸಿದ ವ್ಯಕ್ತಿಗಳು ಬಂದನ, ಅದು ಗಾಂಜಾ ಪರೀಕ್ಷೆಯಲ್ಲಿ ಅದು ದೃಢ ಆಗಿದೆ ಆಯ್ತು ಸ್ವಾಮಿ, ಗಾಂಜಾ ಸೇವನೆ ಮಾಡಿದಂಥ ವ್ಯಕ್ತಿನ ಹಿಡಿದಿದ್ದೀರಿ ಹೌದಲ್ಲ, ಅದು ಎಲ್ಲಿಂದ ಬಂತು ಅಂತ ಯಾಕೆ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಗೊತ್ತಿಲ್ವಾ? ಪೊಲೀಸಿಗೆ ಗೊತ್ತಿಲ್ಲೋದು ಯಾವ್ದು ಇರ್ತದೆ ಅಂದರೆ ಅವ್ರಿಗೆ ಮುಕ್ತವಾದಂಥ ಹ್ಯಾಂಡಲ್ ಕೊಡಬೇಕು. ಪೊಲೀಸರಿಗೆ ಎಲ್ಲರಿಗೂ ಕೂಡ ಗೊತ್ತಿದೆ, ಆದರೆ ಈ ರಾಜಕೀಯ ಒತ್ತಡ ಇನ್ಯಾವುದೋ ಒತ್ತಡ ಸುಮ್ಮನೆ ಇರ್ತಾರೆ. ಒಂದು ಸಲ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟರೆ ಏನು ಮಾಡಬೇಕು ಅನ್ನೋದು ಮಾಡಿ ತೋರಿಸ್ತಾರೆ. ಆ ತಾಕತ್ತು ನಮ್ಮ ಕರ್ನಾಟಕ ಪೊಲೀಸಿಗೆ ಇದೆ ಅಂತ ಹೇಳಿ ಬಯಸ್ತೇನೆ. ಇದೇ ಪೊಲೀಸರು ಹಿಂದೆ ತಿಮ್ಮಪ್ಪನ ಹೇಳಿದಂಗೆ ಭಾಳ ಒಳ್ಳೆ ಕೆಲಸ ಮಾಡ್ತಾರೆ. ನಮ್ಮ ಸರ್ಕಾರ ಇರಬೇಕಾದ್ರೆ BJP ಸರ್ಕಾರ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ರು. ಈಗ ಯಾಕೆ ಈ ರೀತಿ ಆಗ್ತಾ ಇದೆ ಅಂತಂದರೆ ಕಾರಣ ಒತ್ತಡ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅವ್ರಿಗೆ ಹೇಳಬೇಕು, ನೀವು ಆ ಗಾಂಜಾದ ಡ್ರಗ್ಸಿನ ಮೂಲವನ್ನು ಹಿಡೀರಿ ಆಯಿತಾ. ಅದನ್ನು ಹೇಳಿ ಸಂಪೂರ್ಣವಾದಂತಹ ಒಂದು ಅಧಿಕಾರವನ್ನು ಅವರಿಗೆ ಕೊಟ್ಟಾಗ ಆ ಪೊಲೀಸ್ ಮೂಲ ಹಿಡಿತಾರೆ. ಇಲ್ಲ ಅಂತಂದರೆ ನೋಡಿ, ಇವತ್ತು ಪಕ್ಕದ ಮನೆಯ ಯಾರೋ ಒಬ್ಬನಿಗೆ ಅವನ ಮಗ ಡ್ರಗ್ಸಿಗೆ ಅಡಿಕ್ಟ್ ಆದ, ನನಗೇನು ಸಂಬಂಧ ಇಲ್ಲ, ನಾವಿದ್ರೆ ನಾಳೆ ನಮ್ಮ ಮಕ್ಕಳು ಬಲಿಯಾಗ್ತಾರೆ, ನಮ್ಮ ಅಣ್ಣ ತಮ್ಮಂದಿರು ಬಲಿಯಾಗ್ತಾರೆ. ಇವತ್ತು ಪಕ್ಕದ ಮನೆಗೆ ಬಿದ್ದಂಥ ಬೆಂಕಿ ನಾಳೆ ನಮ್ಮ ಮನೆಗೂ ಕೂಡ ಬೀಳತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳದೆ ನಾವು ಸುಮ್ಮನೆ ಕೂತ್ಕೊಂಡ್ರೆ ಈ ನಮಗೆ ಎಷ್ಟೋ ಜನ ಅಂತ ಹೇಳ್ತಾರೆ, ಅಯ್ಯೋ ಯಲ್ಲಾಪುರ ನಾಲ್ಕೈದು ಅಂಗಡಿಯಲ್ಲಿ ಗಾಂಜಾ ಸಿಗ್ತದೆ, ಆಮೇಲೆ ಅಲ್ಲಿ ಡ್ರಗ್ಸ್ ಸಿಗ್ತದೆ, ಅಲ್ಲಿ ಗುಳಿ ಸಿಗ್ತದೆ, ಎಲ್ಲ ಬಂದು ನಮಗೆ ಹೇಳ್ತೀವಿ. ನೀವು ಯಾಕಂದು ಹೋರಾಟ ಮಾಡೋದಿಲ್ಲ? ಹಂಗೆ ನಾಳೆ ನಿಮ್ಮ ಮನೆ ಮಕ್ಕಳು ಈ ರೀತಿ ಆದರೆ ನೀವೇ ಸುಖ ಪಡೋದಿಲ್ವಾ? ಹೌದಲ್ಲ, ಪ್ರತಿಯೊಬ್ಬರಿಗೂ ಕೂಡ ನೋವಿದೆ, ಪ್ರತಿಯೊಬ್ಬರು ಕಳವಳ ವ್ಯಕ್ತಪಡ್ತಾರೆ. ಆದರೆ ಯಾರಿಗೂ ಕೂಡ ಬೇಡ ಆಗಿದೆ. ಎಲ್ಲಿ ನಾವು ಹೋಗಿ ಕೇಳಲಿಕ್ಕೂ ನಮ್ಮ ಮೇಲೆ ಹಲ್ಲೆ ಮಾಡ್ಬಿಡ್ತಾರೋ ಅನ್ನೋಂಥ ಭಯ ಇದೆ. ಆದರೆ ನಾವು ಭಯ ಇಲ್ಲ. ನಾವು ಈ ಒಂದು ಬಿಡುಗನ್ನ ಶಾಶ್ವತವಾಗಿ ಈ ಹೆಂಡ ಇರ್ಬೋದು, ಗಾಂಜಾ ಇರ್ಬೋದು, ಇನ್ನು ಹಲವಾರು ವಿಷಯಗಳಿದೆ ಅಥವಾ ಈ ರೀತಿಯ ವ್ಯವಸ್ಥೆಗಳಿದೆ. ಆ ವ್ಯವಸ್ಥೆಗಳೆಲ್ಲ ದೂರ ಆಗಬೇಕು, ಜನಕ್ಕೆ ಆ ತೊಂದರೆ ನಿವಾರಣೆ ಆಗಬೇಕು ಅನ್ನುವಂಥದ್ದು ನಮ್ಮ ಆಶಯ ಆಗಿದೆ. ಇದಕ್ಕೆ ನಾವು ಇವತ್ತಿನ ದಿವಸ ನಾವು ಸಾರ್ವಜನಿಕ ಕ್ಷೇತ್ರ ಹೋರಾಟ ಮಾಡ್ತಾ ಇದ್ದೀವಿ. ಮೊದಲು ಭಾರತೀಯ ಜನತಾ ಪಾರ್ಟಿಗೆ ಹೋರಾಟ ಮಾಡಬೇಕು ನಿಗದಿಪಡಿಸಿದ್ವಿ. ಕೊನೆಗೆ ಏನಾಯಿತು ಅಂತಂದರೆ ಕೆಲವು ಸಾರ್ವಜನಿಕರು ಹೇಳಿದ್ರು, ಒಂದು ಪಾರ್ಟಿ ಅಂತಂದಾಗ ನಾವು ಬಂದರೆ ಸಮಸ್ಯೆ ಆಗ್ತದೆ, ಒಂದು ಪಾರ್ಟಿ ಜೊತೆ ಗುದ್ಕೊಂಡಂಗೆ ಆಗ್ತದೆ. ಅದಕ್ಕೆ ನಾವು ಸಾರ್ವಜನಿಕರನ್ನು ಸೇರಿಸ್ಕೊಂಡು ಇವತ್ತಿನ ದಿವಸ ವಿವಿಧ ಸಂಘಟನೆಗಳು ಸೇರಿಕೊಂಡು ಇವತ್ತಿನ ದಿವಸ ನಾವು ಹೋರಾಟವನ್ನು ಕರೆ ಕೊಟ್ಟಿದ್ದೇವೆ. ಇದು ಒಂದು ರೀತಿಯ ಜನರಲ್ಲಿ ಶುರುವಾದಂತಹ ಆಕ್ರೋಶ ಆಂದೋಲನ ಇದು ಎಲ್ಲಿಗೂ ಮುಟ್ತದೆ. ನಾನು ಸ್ಥಳೀಯ ಶಾಸಕರಾದಂತಹ ಭೀಮಣ್ಣನವರು ಹೇಳ್ತಾ ಇದ್ದೇನೆ, ಜನ ಗಮನಿಸ್ತಾ ಇದ್ದಾರೆ. ಕಳೆದ 2 ವರ್ಷದಲ್ಲಿ ಏನಾಗ್ತಾ ಇದೆ ಅದು ಜನ ಗಮನಿಸ್ತಾ ಇದ್ದಾರೆ ಆಯಿತಾ. ಎಲ್ಲೆಲ್ಲೂ ಕೂಡ ಗಾಂಜಾ ಅನ್ನೋದು ಜನಕ್ಕೆ ಅರ್ಥ ಆಗಿದೆ, ಎಲ್ಲೆಲ್ಲೂ ಕೂಡ ಹೆಂಡ ಅನ್ನೋದು ಅರ್ಥ ಆಗಿದೆ. ಇದ್ರ ಹಿಂದೆ ಯಾರಿದ್ದಾರೆ ಅಂತ ಕೂಡ ಜನ ಮಾತನಾಡ್ತಾ ಇದ್ದಾರೆ. ಸೂಕ್ಷ್ಮವಾಗಿ ತಾವು ತಿಳ್ಕೊಳ್ಬೇಕು. ನಾನು ಸೂಕ್ಷ್ಮವಾಗಿ ಹೇಳ್ತಾ ಇದ್ದೇನೆ, ಇದನ್ನು ತಾವು ಸೂಕ್ಷ್ಮ ತಿಳ್ಕೊಳ್ಳಿ. ಇದು ಹಿಂದೆ ಯಾರಿದ್ದಾರೆ ಅಂತ ಜನ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ಶೀಘ್ರವಾಗಿ ತಾವು ಆ ಸರಾಯಿಯನ್ನು ಬಂದ್ ಮಾಡಿಸಿದ್ರೆ ತಮಗೆ ಒಳ್ಳೆಯ ಹೆಸರು ಬರ್ತದೆ. ಈ ಗಾಂಜಾ ಮಾಫಿಯಾ ಅಂತೇನಿದೆ ಅದನ್ನು ಬಂದ್ ಮಾಡಿಸ್ಬೇಕು. ಇದು ಯಾರು ಬೇಕಾದ್ರೂ ಬಲಿ ಆಗ್ಬೋದು, ಯಾವ ಪಕ್ಷ ಈ ಪಕ್ಷ ಅಂತಲ್ಲ. ಕಾಂಗ್ರೆಸ್ ಅವರು ಬಲಿ ಆಗ್ಬೋದು, BJP ಅವರು ಬಲಿ ಆಗ್ಬೋದು.
ಆಯ್ತಾ. ಪ್ರತಿಯೊಬ್ಬ ಇದಕ್ಕೆ ಯಾವ ಜಾತಿ ಅಂತ ಚಟಕ್ಕೆ ಜಾತಿ ಇಲ್ಲ ಆಯ್ತಾ. ಚಟ ಮಾಡೋರು ಚಟಕ್ಕೆ ಬಲಿಯಾಗೋ ಜಾತಿ ಇದೆಯಾ? ಜಾತಿ ಇಲ್ಲ, ಪಕ್ಷ ಇಲ್ಲ. ಅದರಿಂದ ಯಾರು ಬೇಕಾದ್ರೂ ಬಲಿಯಾಗ್ಬೋದು ಅಂತ ಹೇಳ್ತಾ ಇನ್ನೊಂದು ತಿಂಗಳ ಗಡುವನ್ನು ಕೊಡ್ತಾ ಇದೆ. ಒಂದು ತಿಂಗಳಲ್ಲಿ ನಮ್ಗೆ ರಿಸಲ್ಟ್ ಗೊತ್ತಾಗಬೇಕು. ಹಳ್ಳಿಗಳ ಕಡೆ ಹೆಂಡ ಅನ್ನುವಂಥದ್ದು ಸಂಪೂರ್ಣವಾಗಿ ನಿಲ್ಲಬೇಕು, ಈ ಕಳ್ಳಸರಾಯಿ ಅನ್ನುವಂಥದ್ದು ಆಯಿತಾ. ಹಾಗೆ ಗಾಂಜಾ ಹಾವಳಿ ನಿಲ್ಲಬೇಕು. ಅದು ನಿಂತಿಲ್ಲ ಅಂತಂದರೆ ಹಳ್ಳಿಗಳ ಕಡೆ ಹಳ್ಳಿಯಲ್ಲೂ ನಾವು ಹೋಗಿ ಆಂದೋಲನವನ್ನು ಮಾಡ್ತೇವೆ ಅಂತೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ನಮಸ್ಕಾರ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.